ಮತ್ತು ಯಾಕೆ ಆಗಲಿಲ್ಲ ಇದನ್ನೆಲ್ಲ ಶ್ವೇತಪತ್ರ ಮೂಲಕ ಬಿಡಿಸಿ ನಮ್ಗೆ ಜನಕ್ಕೆ ತಿಳಿಸ್ರಿ. ಯಾಕಂದರೆ ಲೋಕಾಯುಕ್ತ ಇಲ್ಲಾಂದ್ರೆ ಲೋಕಾಯುಕ್ತ ಕಿತ್ತಾಗಿಬಿಡ್ರಪ್ಪ ಅನ್ನೋಂಥ ಪ್ರಸಂಗ ಯಾವುದಿದ್ರು ಅದಾಗುವಂಥದ್ದು. ಯಾವುದಕ್ಕಪ್ಪ ಅಂತದ್ದು ದೊಡ್ಡ ಮೀನು ಸಣ್ಣ ಮೀನು ಭೇಟಿ ಆಡತೈತಿ, ಸತ್ತಿನ ಐತಿ. ಆ ನೆಲೆಯಲ್ಲಿ ಸಣ್ಣ ಸಣ್ಣ ಅಧಿಕಾರಿಗಳು ಶಿಕ್ಷೆ ಆಗೈತಿ, ದೊಡ್ಡವ್ರಿಗಿಲ್ಲ. ಆ್ಯಕ್ಚುಲಿ ನಮ್ಮ ಜನಾರ್ದನ್ ರೆಡ್ಡಿ ಅವ್ರು ಮಾಡಿದ್ದು ನೋಡಿದ್ನಪ್ಪ ಅಂತಂದ್ರೆ ಅವ್ರು ಎಂದೂ ಹೊರಗೆ ಬರಬಾರ್ದು. ನ್ಯಾಯ ಸಿಕ್ಕದೆ ಹೊರಗೆ ಬಂದಾರೆ, ರಾಜಕೀಯ ಮಾಡ್ತಾರೆ, ಮಾತಾಡ್ತಾರೆ. ಜನಸಾಮಾನ್ಯರು ಮಾತ್ರ ಇದು, ಅಲ್ಲಲ್ಲಿ ಜನ ಮಾತಾಡೋದು ಇನ್ನೂ ಅನೇಕ ಇರ್ತಾರೆ, ಒಬ್ಬರಲ್ಲ. ಅದೇ ಕಾಲಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಆರೋಪ ಮಾಡ್ತಾರೆ, CBI ನಮ್ಮ BJP ಸಾಕಷ್ಟು ಆರೋಪ ಮಾಡ್ತಾ ಇರ್ತಾರೆ, ಏನೂ ಆಗ್ತಾನೆ ಇಲ್ಲ. ಅಂದ್ರೆ ಒಂದು ಇವರು ಪ್ರಾಮಾಣಿಕರಿರಬೇಕು, ಇಲ್ಲ ಅಲ್ಲಿಯ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಇವನ್ ನ್ಯಾಯ ಆ ದಿಶೆಯಲ್ಲಿ ಯಾಕೋ ಏನೋ ಎಲ್ಲೋ ಸಮಸ್ಯೆಗಳು ಕಾಣ್ತಾ ಇರ್ತಾವೆ. ಅದೇನೋ ಇರಲಿ, ಒಟ್ಟಾರೆಯಾಗಿ ಲೋಕಾಯುಕ್ತ 40 ವರ್ಷ ಆದ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದ ಲೋಕಾಯುಕ್ತ. ಆದರೆ ಲೋಕಾಯುಕ್ತರಿಗೆ ಶಿಕ್ಷೆ ಕೊಡುವಂಥ ಒಂದು ಪವರ್ ಕೊಟ್ಟರೆ ಅಲ್ಲೇ ನಂತರ ಮತ್ತೆ ಬೇಕು ಕೊಟ್ಟು ಹೋಗ್ರಿ, ಅವ್ರ ಮೇಲೆ ಕೊಟ್ಟು ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಹೋಗಲಿ, ಅದಿರಲಿ, ಅವಕಾಶ ಇದ್ದೇ ಇರ್ತದೆ. ಅದು ಶಿಕ್ಷೆ ಕೊಡಿಸುವಂಥದ್ದು ಆಗಲಿ ಅನ್ನುವಂಥದ್ದು. ಪಾಪ ಅವ್ರು ಹಿಡಿತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಕೊಡ್ತಾರೆ. ಮುಂದೆ ಏನು ಇದು ಸಿಕ್ಕಂಥವ್ರು ಮತ್ತೆ ಎಲ್ಲ ಹೊರಗೆ ಬಂದು ಮತ್ತೆ ಬೇರೆ ಕಡೆ ಹೋಗಿಬಿಟ್ಟಿರ್ತಾರೆ, ಹೊಸ ಮನೆ ಹಾಕ್ಕೊಂಡು ಜೈ ಅಂತ ಇದ್ದಾರೆ. ಅದಕ್ಕೆ ಏನಾಗಲಿ 40 ವರ್ಷ ಆಗಿದ್ದು ನಮ್ಮ ರಮೇಶ್ ಹೆಗಡೆ ಕಾಲದಲ್ಲಿ ಶುರುವಾದಂಥದ್ದು ಇವತ್ತಿಗೂ ಇದು ಉಳಿದದ, ಅದು ಸಂತೋಷ ಪಡುವಂಥ ವಿಷಯ. ಸ್ವಲ್ಪ ಅದ್ರ ಭಯ ರಾಜಕಾರಣಿಗಳಲ್ಲಿ, ಅಧಿಕಾರಿಗಳಲ್ಲಿ ಲೋಕಾಯುಕ್ತ ಇದೆ ಅನ್ನೋದು ಸುಳ್ಳೇನಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥ ಸೀತಾರಾಮ್ ಸತ್ಯದ ಕೈಗಂಡೆ ವಂದನೆಗಳು.